ರಾಜ್ಯದಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಅಂದರೆ ನಿರ್ಬಂಧ ಸದ್ಯಕ್ಕಿಲ್ಲ. ಇನ್ನು ಒಂದು ವಾರದ ಕೊರೋನಾ ಕೇಸ್ಗಳ ಏರಿಳಿತವನ್ನು ನೋಡಿಕೊಂಡು ನೆಕ್ಸ್ಟ್ ನಿರ್ಬಂಧಗಳನ್ನು ಸೂಚಿಸಬೇಕು ಅನ್ನೋ ಕಾದು ನೋಡೋ ತಂತ್ರಕ್ಕೆ ಸರ್ಕಾರ ಮೊರೆ ಹೋದಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅಂದರೆ ತಾಂತ್ರಿಕ ಸಲಹಾ ಸಮಿತಿ ಎಲ್ಲವನ್ನ ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದೆ. ಅವರು ಕೊಡುವಂತಹ ರಿಪೋರ್ಟ್ ಮೇಲೆ ಸರ್ಕಾರ ಚಿತ್ತವನ್ನು ಹರಿಸಿದೆ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯಿಂದ ಯಾವ ಸೂಚನೆಗಳು ಬರಬಹುದು, ರೆಸ್ಟ್ರಿಕ್ಷನ್ಸ್ ಅಥವಾ ಗೈಡ್ಲೈನ್ಸ್ ಈ ಕ್ಷಣಕ್ಕೆ ಬರೋ ಸಾಧ್ಯತೆ ಇದೆಯಾ? ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದಲ್ಲಿ ಹೆಚ್ಚಾಯಿತು ಹೆಮ್ಮಾರಿ ಕೋವಿಡ್ ಭೀತಿ. ಒಂದು ವಾರದ ಸ್ಥಿತಿಗತಿ ಆಧರಿಸಿ ಮುಂಜಾಗ್ರತಾ ಕ್ರಮ. ಸರ್ಕಾರಕ್ಕೆ ವರದಿ ಸಲ್ಲಿಸಲಿರೋ ತಾಂತ್ರಿಕ ಸಲಹಾ ಸಮಿತಿ. ತಾಂತ್ರಿಕ ಸಲಹಾ ಸಮಿತಿಯ ನಿರ್ಧಾರದತ್ತ ಎಲ್ಲರ ಚಿತ್ತ. ಕೋವಿಡ್ ಕೇಸ್ ಏರಿಕೆ ಆಗ್ತಾ ಇದ್ದು ಮುಂಜಾಗ್ರತಾ ಕ್ರಮ ಅಥವಾ ಮಾರ್ಗಸೂಚಿ ಅವಶ್ಯಕತೆ ಇದೆ. ಕೇಸ್ ನಿಯಂತ್ರಣಕ್ಕೆ ಕ್ರಮ ವಹಿಸಲೇಬೇಕಾಗಿದೆ. ಆರೋಗ್ಯ ಸಚಿವರು ಈ ವಿಷಯಕ್ಕೆ ಪ್ರತಿಕ್ರಿಯಿಸಿ, ಒಂದು ವಾರದ ಕೋವಿಡ್ ಸ್ಥಿತಿಗತಿ ಆಧರಿಸಿ ಕ್ರಮ ವಹಿಸುತ್ತೇವೆ ಅಂದಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ಸಭೆ ಮಾಡಿದೆ. ವಾರಕ್ಕೊಮ್ಮೆ ಸಭೆ ಮಾಡಿ ವರದಿ ಕೊಡಲು ಸೂಚಿಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ವರದಿ ಸಲ್ಲಿಕೆಯ ಬಳಿಕ ಮಾರ್ಗಸೂಚಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಆಗಲೇ ಟೆಕ್ನಿಕಲ್ ಕಮಿಟಿ ಮೀಟಿಂಗು ಮಾಡಾಯಿತು. ಏನು ಯಾಕಂದ್ರೆ ಜನರಲ್ ನಾವು ಸುಮ್ಮನೆ ಎಲ್ಲ ನಾವು ಲಾಕ್ಡೌನ್ ನಿಮಗೆ ಲಾಕ್ಡೌನ್ ಮಾಡಬೇಕು ಅಂತ ಇಷ್ಟ ಇದ್ರೆ ಹೇಳ್ಬಿಟ್ಟು ನಾನು ಲಾಕ್ಡೌನ್ ಅನೌನ್ಸ್ ಮಾಡ್ತೀನಿ. ನಿರ್ಲಕ್ಷ್ಯ ಪ್ರಶ್ನೆ ಇಲ್ಲ. ವಸ್ತುಸ್ಥಿತಿ ಏನಿದೆ ನಾವೆಲ್ಲ ತಿಳ್ಕೊಂಡು ನೋಡಿ ಇಡೀ ದೇಶದಲ್ಲಿ ಏನಾಗ್ತಾ ಇದೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ಬೇರೆ ರಾಜ್ಯಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಂಪರ್ಕದಲ್ಲಿದ್ದಾರೆ, ಕೇಂದ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಅದಕ್ಕೋಸ್ಕರ ನೋಡ್ಕೊಂಡು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಮತ್ತು ಏನು ಮುಂಜಾಗ್ರತೆ ಕ್ರಮ ಅದ್ರ ಬಗ್ಗೆ ಎಲ್ಲೂ ಕೂಡ ಹಿಂದೇಟಾಗಬಾರ್ದು. ಅದಕ್ಕೋಸ್ಕರನೇ ನಾವು ಟೆಸ್ಟಿಂಗ್ ಕಿಟ್ಸ್ ಅನ್ನು ಈಗೆಲ್ಲ ಪ್ರೊಕ್ಯೂರ್ಮೆಂಟ್ ಮಾಡಾಗಿದೆ. ಅದನ್ನು ಕೂಡ ಎಲ್ಲ ಕಡೆ ನಾವು ಕಳಿಸ್ತಾ ಇದ್ದೀವಿ ಮತ್ತು ಟೆಸ್ಟಿಂಗ್ ಮಾಡೋದು ಕೂಡ ಹೇಳಿದ್ದೀವಿ. ಟೆಸ್ಟ್ ರಿಸಲ್ಟ್ಸ್ ಬಂದಾಗ ನಮ್ಗೆ ಇನ್ನೂ ಹೆಚ್ಚಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಅಂತ. ಮತ್ತು ಈ ಏನು ಕೋವಿಡ್ ಬಂದಿರೋ ಪೇಷಂಟ್ಸ್ ಇಂದ ಬಹುತೇಕ ಎಲ್ಲರೂ ರಿಕವರ್ ಆಗ್ತಾ ಇದ್ದಾರೆ. ಯಾರು ಕೂಡ ಕೋವಿಡ್ ಇಂದನೇ ನರಳುತ್ತಾ ಇಲ್ಲ ಅಥವಾ ಕೋವಿಡ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇನಲ್ಲ. ನಮ್ಮ ರಾಜ್ಯ ಅಂದರೆ ಇಡೀ ದೇಶದಲ್ಲೇ ಅದೇ ಒಂದು ವರದಿ ನಮಗೆ ಬರ್ತಾ ಇರುವಂಥದ್ದು. ಅದನ್ನೆಲ್ಲ ನೋಡಿಕೊಂಡು ನಾವು ಇದಕ್ಕೆ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ತಗೊಳ್ಳೋದಕ್ಕೆ ನಾವು ತಯಾರಾಗಿದ್ದೇವೆ. ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಸಿಎಂ ಅವರು ನಿನ್ನೆ ನನ್ನ ಹತ್ರ ಮಾತಾಡಿದ್ದಾರೆ, ನನ್ನ ಜೊತೆ ಚರ್ಚೆ ಮಾಡಿದ್ರು. ಈ ವಾರದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ರಾಜ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಿದೆ. ವರದಿ ಸಲ್ಲಿಕೆಯಾದ ಬಳಿಕ ಮುಂಜಾಗ್ರತಾ ಕ್ರಮವಾಗಿ ಏನು ಮಾರ್ಗಸೂಚಿ ಜಾರಿಯಾಗಬಹುದು ಅಂತ ನೋಡೋದಾದ್ರೆ, ಪ್ರಾಥಮಿಕವಾಗಿ ಏನು ರೂಲ್ಸ್ ಜಾರಿಯಾಗಬಹುದು? ಆಸ್ಪತ್ರೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಬಹುದು. ಸಾಮಾಜಿಕ ಅಂತರ ಪಾಲನೆಗೆ ಸೂಚಿಸಬಹುದು. ಸಭೆ ಸಮಾರಂಭಗಳಲ್ಲಿ ಮಾಸ್ಕ್ ಬಳಕೆಗೆ ಸೂಚನೆ ಸಾಧ್ಯತೆ. ಸ್ಯಾನಿಟೈಸರ್ ಬಳಕೆಗೆ ಸೂಚಿಸಬಹುದು. ಕೇಸ್ ಹೆಚ್ಚಾದರೆ ಟೆಸ್ಟಿಂಗ್ ಹೆಚ್ಚಿಸಬಹುದು. ಬಸ್ ಮೆಟ್ರೋಗಳಲ್ಲಿ ನಿಯಮಾವಳಿ ಪಾಲನೆಗೆ ಸೂಚಿಸಬಹುದು. ಒಟ್ಟಾರೆ ಒಂದು ವಾರದ ಕೋವಿಡ್ ಸ್ಥಿತಿಗತಿ ಆಧರಿಸಿ ಜೊತೆಗೆ ತಾಂತ್ರಿಕ ಸಲಹಾ ಸಮಿತಿ ಕೊಡುವ ವರದಿ ಆಧರಿಸಿ ಮುಂಜಾಗ್ರತಾ ಕ್ರಮ ಜಾರಿಯಾಗಲಿದೆ. ಯಾವಾಗ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.